ನಾಳೆ ಏಪ್ರಿಲ್ 24 ಗುರುವಾರ ಚೈತ್ರ ಮಾಸ ಕೃಷ್ಣ ಪಕ್ಷದ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಈ ಏಕಾದಶಿಗೆ ವರುಥಿನಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ಏಕಾದಶಿ ವ್ರತವನ್ನು ಭಗವಾನ್ ವಿಷ್ಣುವಿನ ವಾಮನ ಅವತಾರಕ್ಕೆ ಸಮರ್ಪಿಸಲಾಗಿದೆ. ಏಕಾದಶಿಯ ದಿನ ಉಪವಾಸವಿದ್ದು ವಿಷ್ಣುವನ್ನು ಪೂಜಿಸುವುದರಿಂದ ಎಲ್ಲಾ ಪಾಪಗಳು ಕಳೆದು ಸಂತೋಷದ ಜೀವನ ನಡೆಸಬಹುದು. ನಮ್ಮ ಕಷ್ಟವೆಲ್ಲ ದೂರಾಗಿ ಇಷ್ಟಾರ್ಥಗಳು ನೆರವೇರುವುದು. ಮರಣದ ನಂತರ ವಿಷ್ಣುವಿನ ಲೋಕಕ್ಕೆ ಹೋಗುವ ಅವಕಾಶ ಸಿಗುತ್ತದೆ ಎನ್ನುವ ನಂಬಿಕೆ. ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ವೆಂಕಟೇಶ್ವರನನ್ನು ವಿಷ್ಣುವಿನ ಪವಿತ್ರ ಅವತಾರವೆಂದು ಹೇಳುತ್ತಾರೆ. ವರಹ ಪುರಾಣ ಮತ್ತು ಭವಿಷ್ಯ ಪುರಾಣಗಳ ಪ್ರಕಾರ ಮಾನವ ಅವತಾರದಲ್ಲಿ ಜನಿಸಿದ ವಿಷ್ಣುವು ವೆಂಕಟೇಶ್ವರನಾಗಿ ಲಕ್ಷ್ಮಿಯನ್ನು ಹುಡುಕಿ ಹೊರಡುತ್ತಾನೆ. ಅಂದು ಲಕ್ಷ್ಮಿಯನ್ನು ಹುಡುಕಿ ಹೊರಟ ವೆಂಕಟೇಶ್ವರನನ್ನೇ ನಾವಿಂದು ತಿರುಪತಿಯಲ್ಲಿ ನೋಡಬಹುದು. ಹಾಗಾಗಿ ನಾಳೆ ವೆಂಕಟೇಶ್ವರ ಸ್ವಾಮಿಯನ್ನು ಸಹ ಪೂಜಿಸಬಹುದು. ಗುರುವಾರ ವಿಷ್ಣುವಿಗೆ ಪ್ರಿಯವಾದ ದಿನ. ನಾಳೆ ವರುಥಿನಿ ಏಕಾದಶಿಯ ದಿನ ತಪ್ಪದೆ ವಿಷ್ಣುವಿನ ಸಮೇತ ಲಕ್ಷ್ಮಿಯನ್ನು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಪೂಜಿಸಿದರೆ ಕೋಟಿ ಜನ್ಮಗಳ ಪುಣ್ಯ ಲಭಿಸುವುದಲ್ಲದೆ ಅಕ್ಷಯ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಲಕ್ಷ್ಮಿಯ ಅನುಗ್ರಹದಿಂದ ಸಂಪತ್ತು ಒಲಿದು ಬರುತ್ತದೆ. ಏಕಾದಶಿ ತಿಥಿ ಸಮಯವು ಏಪ್ರಿಲ್ 23ರ ಸಂಜೆ 4:43 ಪ್ರಾರಂಭವಾಗಿ ಏಪ್ರಿಲ್ 24ರ ಮಧ್ಯಾಹ್ನ 2:32 ಮುಕ್ತಾಯವಾಗುತ್ತದೆ. ಏಕಾದಶಿ ತಿಥಿಯ ದಿನದಂದು ಉಪವಾಸವನ್ನು ಪ್ರಾರಂಭಿಸಿ ದ್ವಾದಶಿ ತಿಥಿಯ ದಿವಸ ಉಪವಾಸ ಮುಕ್ತಾಯ ಮಾಡಬೇಕು. ಸನಾತನ ಧರ್ಮದಲ್ಲಿ ಏಕಾದಶಿ ಉಪವಾಸವು ಅತ್ಯಂತ ಮಂಗಳಕರ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ವರುಥಿನಿ ಏಕಾದಶಿಯ ಸಮಯದಲ್ಲಿ ವಿಷ್ಣು ದೇವರನ್ನು ಪೂಜಿಸಿದರೆ ಇಷ್ಟಾರ್ಥಗಳು ಈಡೇರುತ್ತದೆ. ಕನ್ಯಾದಾನ ಮಾಡಿದಷ್ಟು ಪುಣ್ಯ ಫಲ ಲಭಿಸುತ್ತದೆ. ಇದಲ್ಲದೆ ಈ ದಿನದಂದು ಜಪ, ತಪಸ್ಸು ಮತ್ತು ದಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ವರುಥಿನಿ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ತಿಳಿದೋ ತಿಳಿಯದೆಯೋ ಮಾಡಿದ ಎಲ್ಲಾ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ. ಈ ಏಕಾದಶಿಯಂದು ಉಪವಾಸವನ್ನು ಆಚರಿಸಿ ವಿಷ್ಣು ಸಹಸ್ರನಾಮವನ್ನು ಭಕ್ತಿ ಭಾವದಿಂದ ಹೇಳುವವರಿಗೆ ಕಷ್ಟ ನೋವುಗಳಿಂದ ದುಷ್ಟಶಕ್ತಿಗಳಿಂದ ಮುಕ್ತಿ ಸಿಗುತ್ತದೆ ಎಂದು ಕೃಷ್ಣನು ಪದ್ಮಪುರಾಣದಲ್ಲಿ ಹೇಳಿದನೆಂದು ಉಲ್ಲೇಖವಿದೆ. ಈ ದಿನ ಸ್ನಾನ ಮಾಡುವ ನೀರಿಗೆ 2 ತುಳಸಿ ಎಲೆಗಳನ್ನು ಅಥವಾ ಅರಿಶಿನವನ್ನು ಬೆರೆಸಿ ಸ್ನಾನ ಮಾಡಿದರೆ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ. ಎಲ್ಲಾ ಜಾತಕ ದೋಷಗಳು ನಿವಾರಣೆಯಾಗಿ ಅದೃಷ್ಟ ಲಭಿಸುತ್ತದೆ. ಈ ದಿನ ಸ್ನಾನದ ನಂತರ ಸ್ವಲ್ಪ ನೀರಿಗೆ ಗಂಗಾಜಲ, ಎಳ್ಳು, ಕುಂಕುಮ, ಅಕ್ಷತೆಯನ್ನು ಸೇರಿಸಿ ಈ ನೀರನ್ನು ದೇವರ ಮನೆಗೆ ಸಿಂಪಡಿಸಿ ಶುದ್ಧ ಮಾಡಿದ ನಂತರ ದೇವರ ಪೂಜೆಯನ್ನು ಪ್ರಾರಂಭಿಸಬೇಕು. ವಿಷ್ಣುವಿನ ವಿಗ್ರಹವಿದ್ದರೆ ಒಳ್ಳೆಯದು. ಇಲ್ಲವೆಂದಾದರೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ರಾಮ, ಕೃಷ್ಣ, ಶಿವ ಯಾವುದಾದರೂ ಫೋಟೋವನ್ನು ಇಟ್ಟು ಪೂಜೆ ಮಾಡಬಹುದು. ಅದು ಸಾಧ್ಯವಿಲ್ಲವೆಂದಾದರೆ ವಿಷ್ಣುವನ್ನು ಪ್ರಾರ್ಥಿಸಿ ಮನೆಯಲ್ಲಿ ಪೂಜೆಯನ್ನು ಮಾಡಬಹುದು. ದಂತಕಥೆಯ ಪ್ರಕಾರ ಮಾಂದತ ಎನ್ನುವ ರಾಜ ಅತ್ಯಂತ ಶ್ರೀಮಂತ ಹಾಗೂ ತಪಸ್ವಿ ರಾಜನಾಗಿದ್ದನು. ಅವನ ಖ್ಯಾತಿಯು ಎಲ್ಲೆಡೆ ಹರಡಿತ್ತು. ಒಮ್ಮೆ ಕಾಡಿನಲ್ಲಿ ತಪಸ್ಸನ್ನು ಮಾಡುತ್ತಿರುವಾಗ ಕರಡಿಯೊಂದು ಬೆಂಕಿಯನ್ನು ಹಚ್ಚುವುದರ ಜೊತೆಗೆ ರಾಜನ ಪಾದವನ್ನು ತಿನ್ನಲು ಪ್ರಾರಂಭಿಸಿತು. ರಾಜನು ತಪಸ್ಸಿನಲ್ಲಿ ಇರುವುದರಿಂದ ಯಾವುದೇ ಕೋಪಕ್ಕೆ ಒಳಗಾಗಲಿಲ್ಲ. ನೋವು ಹಾಗೂ ಸಂಕಟವನ್ನು ಹಾಗೆಯೇ ಸಹಿಸಿಕೊಂಡು ಜೊತೆಗೆ ವಿಷ್ಣು ದೇವರನ್ನು ಸ್ಮರಿಸುತ್ತಿದ್ದನು. ಭಕ್ತನ ಭಕ್ತಿಯನ್ನು ಕಂಡು ವಿಷ್ಣು ದೇವರು ರಾಜನ ಸಹಾಯಕ್ಕೆ ಬಂದು ರಾಜನ ಜೀವವನ್ನು ಉಳಿಸಿದರು. ಆದರೆ ಕರಡಿ ಆ ಹೊತ್ತಿಗೆ ರಾಜನ ಪಾದಕ್ಕೆ ಸಾಕಷ್ಟು ಹಾನಿಯನ್ನುಂಟು ಮಾಡಿತ್ತು. ಆಗ ವಿಷ್ಣು ದೇವರು, ಹಿಂದಿನ ಜನ್ಮದಲ್ಲಿ ನೀವು ಮಾಡಿದ ಪಾಪಗಳಷ್ಟೇ ನಿಮ್ಮ ಪಾದಗಳನ್ನು ತಿಂದು ನೋವನ್ನುಂಟು ಮಾಡಿತ್ತು. ನೀನು ಮಥುರಾ ಭೂಮಿಯಲ್ಲಿ ವರುಥಿನಿ ಏಕಾದಶಿಯನ್ನು ಆಚರಿಸಬೇಕು. ನಂತರ ನಿಮ್ಮ ಪಾದಗಳು ಗುಣಮುಖವಾಗುತ್ತದೆ ಎಂದು ಹೇಳಿದನು. ಅಂತೆಯೇ ರಾಜನು ದೇವರ ಮಾತಿನಂತೆ ಏಕಾದಶಿಯ ವ್ರತ ಕೈಗೊಂಡು ಪಾದವು ವಾಸಿಯಾಗುತ್ತದೆ. ಇದೇ ವರುಥಿನಿ ಏಕಾದಶಿಯ ವ್ರತದ ಕತೆ. ನಾಳೆ ಗುರುವಾರ ಈ ಏಕಾದಶಿಯ ದಿನ ತಪ್ಪದೆ ಈ ವ್ರತದ ಕಥೆಯನ್ನು ಒಮ್ಮೆಯಾದರೂ ಕೇಳಿ ಅಥವಾ ಓದಿ. ಇದರಿಂದ ಕೋಟಿ ಜನ್ಮಗಳ ಪುಣ್ಯ ಲಭಿಸುತ್ತದೆ. ಈ ದಿನ ವಿಷ್ಣುವಿನ ಆರಾಧನೆಯ ಜೊತೆ ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಕೂಡ ತುಂಬಾನೇ ಮುಖ್ಯ. ವಿಷ್ಣುವಿಗೆ ಈ ದಿನ ತುಪ್ಪದ ದೀಪ ಅಥವಾ ಬೆಣ್ಣೆಯಿಂದ ದೀಪವನ್ನು ಹಚ್ಚಿದರೆ ತುಂಬಾನೇ ಶ್ರೇಷ್ಠ. ವಿಷ್ಣುವಿನ ಪೂಜೆಗೆ ತುಳಸಿಯನ್ನು ಬಳಸಲೇಬೇಕು. ಏಕಾದಶಿಯ ದಿನ ತುಳಸಿಯನ್ನು ಕಿತ್ತರೆ ದೋಷ ಉಂಟಾಗುತ್ತದೆಯಂತೆ. ಹಾಗಾಗಿ ಏಕಾದಶಿಯ ಹಿಂದಿನ ದಿನವೇ ತುಳಸಿಯನ್ನು ಕೀಳಬೇಕು. ಏಕಾದಶಿಯಂದು ಮಾಡಿದ ಪೂಜೆಗಳಿಗೆ ದ್ವಿಗುಣ ಪುಣ್ಯ ದೊರೆಯುತ್ತದೆ. ಮನೆಯಲ್ಲಿ ಪೂಜೆ ಮಾಡುವವರಿಗೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಈ ಏಕಾದಶಿಯಂದು ಭಕ್ತಿಯಿಂದ ವೆಂಕಟೇಶ್ವರನನ್ನು ಪೂಜಿಸಿದರೆ ನಿಮ್ಮ ಪೂಜೆಗೆ ಅತಿ ಶೀಘ್ರದಲ್ಲೇ ಫಲಗಳು ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಏಕಾದಶಿಯಂದು ವೆಂಕಟೇಶ್ವರನ ಪೂಜೆಯನ್ನು
ಪೂಜೆಯನ್ನು ತಪ್ಪದೆ ಮಾಡಿ. ಈ ದಿನ ತಪ್ಪದೆ ಅಕ್ಕಿ ಹಿಟ್ಟಿನಿಂದ 2 ಹಿಟ್ಟಿನ ದೀಪಗಳನ್ನು ತಯಾರಿಸಿ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹಸುವಿನ ತುಪ್ಪವನ್ನು ಸೇರಿಸಿ ಬಿಡಿ ಬಿಡಿಯಾಗಿ 5 ಬತ್ತಿಗಳನ್ನು ಇಟ್ಟು ದೀಪ ಬೆಳಗಿದರೆ ಬಹಳ ಶ್ರೇಷ್ಠ. ಏಕಾದಶಿಯಂದು ಹಿಟ್ಟಿನ ದೀಪವನ್ನು ಬೆಳಗಿದರೆ ಲಕ್ಷ್ಮಿಯ ಅನುಗ್ರಹವು ಕೂಡ ಪ್ರಾಪ್ತಿಯಾಗುತ್ತದೆ. ಈ ದಿನ ಪೂಜೆಯ ನಂತರ ಅರಿಶಿನ ಕುಂಕುಮ ಬಾಳೆಹಣ್ಣನ್ನು ದಾನವಾಗಿ ನೀಡಿದರೆ ತುಂಬಾ ಒಳ್ಳೆಯದು. ಪೂಜೆಯ ನಂತರ ಗೋವಿಗೆ ಗೋಗ್ರಾಸದ ಜೊತೆ ಬಾಳೆಹಣ್ಣನ್ನು ನೀಡಿ. ಇದರಿಂದ ಏನಾದರೂ ಕಂಟಕವಿದ್ದರೆ ಪರಿಹಾರವಾಗುತ್ತದೆ. ತುಳಸಿ ಗಿಡಗಳನ್ನು ನೆಟ್ಟು ನೀರುಣಿಸುವುದು, ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗುವುದು ಶುಭದಾಯಕ. ಈ ದಿನ ಬಡವರಿಗೆ ಆಹಾರ ನೀಡಿ ನಿರ್ಗತಿಕರಿಗೆ ನಿಮ್ಮಿಂದ ಆಗುವ ಸಹಾಯ ಮಾಡಿ. ನಾಳೆ ಸಂಜೆ ಗೋಧೂಳಿ ಸಮಯದಲ್ಲಿ ಮನೆಯ ಹೊಸ್ತಿಲಿಗೆ 2 ದೀಪವನ್ನು ಬೆಳಗಿ ತುಳಸಿಯ ಬಳಿ ತುಪ್ಪದ ದೀಪವನ್ನು ಹಚ್ಚಿ 5 ಪ್ರದಕ್ಷಿಣೆಯನ್ನು ಹಾಕಿದರೆ ಲಕ್ಷ್ಮೀ ದೇವಿಯು ಸಂತುಷ್ಟಳಾಗುತ್ತಾಳೆ. ಇದರಿಂದ ಆರ್ಥಿಕ ಸಂಕಷ್ಟಗಳೇನಿದ್ದರೂ ನಿವಾರಣೆಯಾಗುತ್ತದೆ. ನಾಳೆಯ ದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಪ್ರದಕ್ಷಿಣೆ ಹಾಕಿ ತುಪ್ಪದ ದೀಪ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪ ಬೆಳಗಿ. ಏಕೆಂದರೆ ಶ್ರೀ ವಿಷ್ಣು ಅರಳಿ ಮರದಲ್ಲಿ ನೆಲೆಸಿದ್ದಾನೆಂದು ಹೇಳುತ್ತಾರೆ. ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಲು ತುಂಬಾ ಮಂಗಳಕರವಾದ ದಿನ. ಹಾಗಾಗಿ ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ನಾರಾಯಣ ಕವಚವನ್ನು ಸಹ ಪಠಿಸಬಹುದು, ಕೇಳಬಹುದು. ಇಲ್ಲವೆಂದಾದರೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ತಪ್ಪದೆ ಜಪಿಸಿ. ಒಮ್ಮೆಯಾದರೂ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಸಾಧ್ಯವಿಲ್ಲವೆಂದಾದರೆ ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಕೇಳಿ. ಇದರಿಂದ ಪ್ರತಿಯೊಂದು ದೋಷಗಳು ಪರಿಹಾರವಾಗುತ್ತದೆ. ವಿಷ್ಣು ಸಮೇತ ಲಕ್ಷ್ಮಿಯ ಅನುಗ್ರಹದಿಂದ ಪ್ರತಿಯೊಂದು ಪಾಪಗಳು ನಾಶವಾಗಿ ಸುಖ, ಸಂತೋಷ, ನೆಮ್ಮದಿ ನೆಲೆಸುತ್ತದೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.